ನನ್ನ ಫ್ರೆಂಡ್ನ ನನ್ನ ಎಷ್ಟು ಹಚ್ಕೊಂಡಿದ್ದ ಅಂದರೆ ಅವನು ಆವಾಗವಾಗ ನನ್ನ ಅವನ ಮನೆಗೆ ಡಿನ್ನರ್ಗೆ ಕರೀತಿದ್ದ. ನಾನು 2-3 ಸಲ ಹೋಗ್ತಿದ್ದೆ. ಆದರೆ ಅವನ ಹೆಂಡತಿಗೆ ಸ್ವಲ್ಪ ಮುಜುಗರ ಆಗ್ತಾಯಿತ್ತು ನಾನು ಹೋದಾಗ. ಅವಳು ತಲೆ ಬಗ್ಗಿಸಿ ತಲೆಯನ್ನು ಕವರ್ ಮಾಡ್ಕೊಂಡಿರ್ತಾನೆ ಇದ್ಲು. ಅದಕ್ಕೆ ನನಗೆ ಇಷ್ಟ ಆಗ್ತಿರಲಿಲ್ಲ ಅಲ್ಲಿ ಹೋಗಲು. ಒಂದಿನ ಹೇಮಂತ್ ಆಫೀಸ್ ಕೆಲಸ ಮುಗಿದ್ಮೇಲೆ ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದ, ಬಾ ಇವತ್ತು ಬಿರಿಯಾನಿನ ಮಾಡ್ತಾ ಇದ್ದಾಳೆ ನನ್ನ ಹೆಂಡತಿ, ಬಾ ಊಟ ಮಾಡ್ಕೊಂಡು ಹೋಗು ಮನೆಗೆ ಅಂತ. ನಾನು ಹೇಗಾದರೂ ನಿರಾಕರಿಸ್ಬೇಕು ಅಂತ ಅಂದ್ಕೊಂಡೆ. ಆದರೆ ಅವನು ಹಾಗೆ ಬಿಡಲ್ಲ. ಅದಕ್ಕೆ ನಾನು ಇವತ್ತು ಬರೋಕ್ಕಾಗಲ್ಲ. ಅದಕ್ಕೆ ಅವನು ಯಾಕೆ ಅಂದ. ನಾನು ಅಪ್ಪನಿಗೆ ಹುಷಾರಿಲ್ಲ, ಅವ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದೆ. ಅದಕ್ಕೆ ಅವನು ಏನು ಹುಷಾರಿಲ್ಲ ಅಂತ ಕೇಳಿದಾಗ ನಾನು ಹ್ಞೂ ಅಂದೆ. ಆಗ ಅವತ್ತು ಅಂತ ಬಿಟ್ಟ. ನಾನು ಸದ್ಯ ಅಂತ ಅಂದ್ಕೊಂಡು ಮನೆಗೆ ಹೋದೆ. ಅಲ್ಲಿ ಗೇಟ್ ಲಾಕ್ ಹಾಕಿತ್ತು. ನಾನು ವಾಚ್ಮ್ಯಾನ್ ಹತ್ರ ಕೇಳಿದೆ, ಯಾಕೆ ಲಾಕ್ ಹಾಕಿದೆ ಅಂತ. ಅವಳು ಇಲ್ವಾ ಅಂತ. ಆಗ ಮೇಡಮ್ ಇಲ್ಲ ಸರ್, ಅದು ವಾರಕ್ಕೆ 2-3 ಸಲ ಹೀಗೆ ನೀವು ಕೆಲಸದಿಂದ ಬರೋ ಟೈಮಲ್ಲಿ ಹೋಗಿ ಮತ್ತು ನೀವು ಮನೆಗೆ ಬರೋಕ್ಕಿಂತ ಮುಂಚೆ ಬಂದು ಬಿಡ್ತಾರೆ ಅಂತ ಹೇಳ್ದ. ನನಗೆ ಶಾಕ್. ಅವಳು ಎಲ್ಲಿಗೆ ಹೋಗ್ತಾಳೆ, ಅದು ನನಗೆ ಒಂದು ಹೇಳಿಲ್ಲ ಇದುವರೆಗೂ ಅಂತ. ಹಾಗೆ ನನ್ನ ಕೈಯಲ್ಲಿರೋ ಕೀನಿಂದ ಒಳಗೆ ಹೋದೆ. ಒಂದು ಅರ್ಧ ಗಂಟೆ ಆದಮೇಲೆ ಅವಳು ಬಂದಳು. ನಾನು ಕೇಳಿದೆ ಎಲ್ಲಿಗೆ ಹೋಗಿದ್ದೆ ಅಂತ. ಆಗ ಅದು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಂತ ಹೇಳಿದ್ನು. ನಾನು ಮುಂದೆ ಏನೂ ಕೇಳಲಿಲ್ಲ. ಆದರೆ ಅವಳೇ, ನೀವು ಅಪ್ಪನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರಾ, ಏನು ಹೇಳಿದ್ರು ಡಾಕ್ಟ್ರು ಅಂತ ಕೇಳಿದ್ಲು. ನನಗೆ ಶಾಕ್ ಆಯಿತು. ನಾನು ಹೇಮಂತ್ನ ಹತ್ರ ಮಾತ್ರ ಹೀಗೆ ಹೇಳಿದ್ದು ಸುಳ್ಳನ್ನು ಇವಳಿಗೆ ಹೇಗೆ ಗೊತ್ತಾಯಿತು. ಮತ್ತು ಕೇಳಿದೆ, ನಿನಗೆ ಹೇಗೆ ಗೊತ್ತಾಯಿತು ಅಂತ. ಆಗ ಅದು ಅಂತ ಗಾಬರಿಂದ ನಾನು ಆಫೀಸ್ಗೆ ಫೋನ್ ಮಾಡಿದ್ದೆ, ಹಾಗೆ ಗೊತ್ತಾಯಿತು ಅಂತ ಹೇಳಿದ್ಲು. ನನಗೆ ಡೌಟ್ ಆಗಲು ಸ್ಟಾರ್ಟ್ ಆಯಿತು. ಹೋಗಿ ಸ್ನಾನ ಮಾಡಿದೆ ಮತ್ತು ಊಟ ಕೊಟ್ಟಳು. ಅವಳು ಏನೆಲ್ಲ ಮಾತಾಡ್ತಿದ್ಲು. ಆದರೆ ನಾನು ಇದೇ ಯೋಚನೆಯಲ್ಲಿ ಇದ್ದೆ. ನಾನು ಈ ಟೆನ್ಷನಲ್ಲೇ ಇರಬೇಕಾದ್ರೆ ಮತ್ತೊಂದು ದಿನ ಹೇಮಂತ್ ನನ್ನ ಆಫೀಸಿಂದ ಮಧ್ಯಾಹ್ನನೇ ಕರ್ಕೊಂಡು ಬಂದ. ನಾನು ಬರಲ್ಲ ಅಂದರೂ ಫೋರ್ಸ್ ಮಾಡಿ ಕರ್ಕೊಂಡು ಬಂದ. ನನಗೆ ಅನಿಸ್ತು, ನಾನು ಯಾಕಾದರೂ ಇವನ ಜೊತೆ ಫ್ರೆಂಡ್ ಆದ್ನೋ ಅಂತ. ಮುಂದೆ ಇರೋರು ಏನು ಮಾಡಬೇಕು ಅಂತ ಅಂದ್ಕೊಂಡು ಇರ್ತಾರೆ ಅಂತ ಯೋಚನೆನೂ ಮಾಡಲ್ಲ. ನಾನು ಮೂಡಿಲ್ಲ ಅಂದರು. ಅವ್ನ ಮಾತು ಕೇಳಿದೆ. ಅವನೊಂಥರ ಜೋಕ್ ಮನುಷ್ಯ, ಅವನಿಗೆ ಏನೂ ಗೊತ್ತಿಲ್ಲ. ಇನ್ನು ಫ್ರೆಂಡ್ಸ್ ಇದ್ದರು, ಆದರೆ ನನ್ನ ಜೊತೆನೇ ಹೀಗೆ ಮಾಡ್ತಾ ಇದ್ದದ್ದು. ಹೇಳ್ದ, ನೀನು ನೆನ್ನೆ ಸುಳ್ಳು ಹೇಳಿದ್ದಲ್ವಾ ಆಸ್ಪತ್ರೆಗೆ ತೋರಿಸ್ಬೇಕು ಅಂತ, ನನ್ನಿಂದ ಬಚಾವಾಗಲು ಅಂತ ಹೇಳ್ದ. ಆಗ ನಾನು ಈ ವಿಷಯ ಅವನಿಗೆ ಹೇಗೆ ಗೊತ್ತಾಯಿತು ಅಂತ ಅಂದ್ಕೊಂಡೆ. ಮತ್ತು ಹೇಳಿದೆ, ಅಪ್ಪನಿಗೆ ನಿಜವಾಗ್ಲೂ ಹುಷಾರಿಲ್ಲ, ಆದರೆ ಅವರು ನನ್ನ ತಂಗಿ ಮನೇಲಿದ್ದಾರೆ. ಮತ್ತು ಅವ್ರು ಹೇಳಿದ್ರು ನಾನು ಇವತ್ತು ಬರಲ್ಲ, ನಾಳೆ ತೋರಿಸೋದ ಅಂತ. ಹಾಗೆ ಹೋಗಿಲ್ಲ ಅಂದೆ. ಆಗ ಅವನು ಯಾಕೆ ಬರಲ್ಲ ಅಂದರು. ಅದಕ್ಕೆ ನಾನು ಮೊದಲೇ ಹೆಂಡತಿ ಟೆನ್ಷನಲ್ಲಿದ್ದೆ, ಮತ್ತು ಇವನು ಬೇರೆ ಕೋಪದಿಂದ ನನಗೇನು ಗೊತ್ತು ಹೇಳು ಅವ್ರು ಯಾಕೆ ಬರಲ್ಲ ಅಂತ ಹೇಳಿದೆ. ಆಗ ಅವ್ನು ನಗಾಡ್ತಾ, ಅಯ್ಯೋ ಯಾಕೋ ಇಷ್ಟು ಟೆನ್ಷನಲ್ಲಿದ್ದೀಯಾ, ಏನಾಯಿತು ಅಂತ ಕೇಳಿದೆ. ಆಗ ನಾನು ಹೇಗೆ ಅವನ ಹತ್ರ ಹೇಳಿ ನನ್ನ ಹೆಂಡತಿ ಬಗ್ಗೆ ಟೆನ್ಷನಲ್ಲಿದ್ದೀನಿ ಅಂತ ಸುಮ್ಮನೆ ಅದೇ. ಆಗ ಅವನು, ಇವತ್ತು ನೀನು ಏನೇ ಹೇಳಿದ್ರು ಕೇಳಲ್ಲ, ನೀನು ಇವತ್ತು ನನ್ನ ಮನೆಗೆ ಬರಲೇಬೇಕು, ಊಟ ಮಾಡ್ಕೊಂಡು ಹೋಗಲೇಬೇಕು ಅಂತ ಹೇಳ್ದ. ನಾನು ಆಯಿತು ಅಂದೆ. ಮತ್ತು ಹೇಳ್ದ, ನಾನು ನಿನಗೆ ಮಧ್ಯಾಹ್ನ ಯಾಕೆ ಕರ್ಕೊಂಡು ಬಂದೆ ಹೇಳು, ನನಗೆ ನನ್ನ ಫ್ರೆಂಡ್ಗೆ ಒಂದು ಗಿಫ್ಟ್ ಕೊಡಬೇಕು, ಅದು ಏನು ತಗೊಳ್ಳಿ ಗೊತ್ತಾಗ್ತಾ ಇರಲಿಲ್ಲ, ಹಾಗೆ ನಿನ್ನ ಕರ್ಕೊಂಡು ಬಂದೆ ಅಂತ ಹೇಳಿ ಜ್ಯುವೆಲರಿ ಶಾಪ್ಗೆ ಕರ್ಕೊಂಡು ಹೋದ. ನನಗೆ ಇದರಲ್ಲಿ ಸ್ವಲ್ಪನೂ ಇಂಟ್ರೆಸ್ಟೇ ಇರಲಿಲ್ಲ. ಆದರೆ ಇವನು ತಲೆ ತಿನ್ನೋದನ್ನು ನಿಲ್ಲಿಸ್ಬೇಕು ಅಂತ ನಾನು ಅಲ್ಲೇ ಇರೋ ಒಂದು ನೆಕ್ಲೆಸ್ ತೋರಿಸ್ದೆ. ಅದು ತುಂಬ ಚೆನ್ನಾಗಿತ್ತು. ಹಾಗೆ ಅವ್ನು ನೋಡಿ ಇಷ್ಟ ಆಗಿತ್ತು. ಹಾಗೆ ಹೀಗೆ ಸ್ವಲ್ಪ ಗಾರ್ಡನಲ್ಲಿ ಕೂತ್ಕೊಂಡು ಅವನ ಮನೆಗೆ ಡೈರೆಕ್ಟಾಗಿ ಹೋದ್ವಿ. ಆದರೆ ಅವನ ಹೆಂಡತಿ ಹಾಗೆ ಮುಜುಗರ ಮಾಡ್ತಾ ಇದ್ಲು. ತಲೆಗೆ ಬಟ್ಟೆ ಕೂಡ ಹಾಕ್ಕೊಂಡಿದ್ಲು. ನಾನು ಎಷ್ಟೋ ಸಲ ಅಲ್ಲಿಂದ ಊಟ ಮಾಡ್ಕೊಂಡು ಬಂದಿದ್ದೀನಿ, ಆದರೆ ಅವನ ಹೆಂಡತಿ ಹೇಗಿದ್ದಾಳೆ ಅಂತ ಒಂದು ಸಲನೂ ನೋಡಿರಲಿಲ್ಲ. ಆದರೆ ನನಗೆ ನನ್ನ ಹೆಂಡತಿಗೆ ಹೇಳಲು ಮರ್ತೋಗಿತ್ತು. ಮತ್ತು ಲೋ, ನನ್ನ ಹೆಂಡತಿಗೆ ಹೇಳಲೇ ಇಲ್ಲ ಕಣೋ, ಅವಳು ಕಾಯ್ಕೊಂಡಿರ್ತಾಳೆ ನನ್ನ ಅಂತ ಹೇಳಿ ಫೋನ್ ಮಾಡಿದೆ. ಆದರೆ ಆ ರಿಂಗ್ ಟ್ಯೂನ್ ಇಲ್ಲ ಕೇಳಿಸುವ ಹಾಗೆ ಇತ್ತು. ನನ್ನ ಕಲ್ಪನೆ ಅಂತ ಅಂದ್ಕೊಂಡೆ. ಅವಳು ಕಾಲ್ ತೆಗೆದ್ರು. ನಾನು ಕೇಳಿದೆ, ಏನು ಮಾಡ್ತಾ ಇದ್ದೀಯಾ ಅಂತ. ಮತ್ತೇನು ಮಾಡಲಿ, ನಿಮ್ಮನ್ನ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಲು. ಆಗ ಅಯ್ಯೋ ಸಾರಿ ಕಣೆ, ನಾನು ಹೇಳೋಕ್ಕೆ ಮರ್ತೋದೆ, ಅದು ನಾನು ಫ್ರೆಂಡ್ ಮನೆಗೆ ಡಿನ್ನರ್ಗೆ ಬಂದಿದ್ದೀನಿ, ನೀನು ಊಟ ಮಾಡಿ ಮಲ್ಕೋ ಅಂತ ಹೇಳಿದೆ. ಅವಳು ಹಾಂ ಅಂತ ಹೇಳಿ ಕಟ್ ಮಾಡಿಬಿಟ್ಲು. ಮತ್ತು ನಾನು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಸಿಗರೇಟ್ ಸೇದುತ್ತಾ ಮನೆಗೆ ಹೋದೆ. ಮೊದಲು ಅಲ್ಲಿ ವಾಚ್ಮ್ಯಾನ್ ಹತ್ರ ಕೇಳಿದೆ, ಇವತ್ತು ಎಲ್ಲಿಗಾದರೂ ಹೋಗಿದ್ಲಾ ಅಂತ. ಆಗ ಹಾಂ ಸರ್, ಈಗ ತಾನೇ ಬಂದಿದ್ದು ಅಂತ ಹೇಳ್ದ. ನನಗೆ ಇದನ್ನು ಕೇಳಿ ಮತ್ತೆ ಶಾಕ್ ಆಯಿತು. ನಾನು ಒಳಗಡೆ ಹೋದೆ. ಆದರೆ ಅವಳನ್ನು ನೋಡಿ ಇನ್ನೂ ಹೆಚ್ಚು ಶಾಕ್ ಆಯಿತು. ಯಾಕೆಂದರೆ ಅವಳ ಕುತ್ತಿಗೆಯಲ್ಲಿ ಹೇಮಂತ್ ತೆಕ್ಕೊಂಡಿದ್ದ ನೆಕ್ಲೆಸ್ ಇತ್ತು. ಆದರೆ ಅವಳು ನನ್ನ ನೋಡಿದ ತಕ್ಷಣ ಕೋಪದಿಂದ ಮುಖ ತಿರುಗಿಸಿದ್ಲು. ನಾನು ಕೇಳಿದೆ, ಯಾಕೆ, ಏನಾಯಿತು ಅಂತ. ಆಗ ನಿಮ್ಮನ್ನ ಎಷ್ಟು ಹೊತ್ತು ವೆಯ್ಟ್ ಮಾಡ್ತಾ ಇದ್ದೆ, ಆದರೆ ನೀವು ಈಗ ಬಂದಿದ್ದ, ನನಗೆ ಎಲ್ಲೋ ಡೌಟು, ನೀವು ಈಗೀಗ ತುಂಬ ಹೊರಗಡೆ ಊಟ ಮಾಡ್ತಾ ಇದ್ದೀರಿ ಅಂತ ಹೇಳೋದು, ನೀವು ಬೇರೆ ಹುಡುಗಿ ಜೊತೆ ಅಫೇರ್ ಮಾಡಿದ್ದೀರಾ ಅಂತ. ನಾನು ಕೇಳಬೇಕಾದ ವಿಷಯನ ಅವಳು ಕೇಳ್ತಾ ಇದ್ದಾಳೆ. ಮತ್ತು ನಾನು ಹೇಳಿದೆ, ಅದು ಅಂಥ ಡೌಟ್ ಯಾರಿಗೆ ಬರುತ್ತೆ ಹೇಳು, ಯಾರು ಹಾಗೆ ಮಾಡ್ತಾ ಇರ್ತಾರೋ ಅವ್ರಿಗೆ ಅಂತ ಹೇಳಿದೆ. ಆಗ ಅವಳು ಸುಮ್ಮನೆ ತಲೆ ಬಗ್ಗಿಸ್ಬಿಟ್ಟು
ಮತ್ತು ನನಗೆ ಗೊತ್ತಿಲ್ದಂಗೆ ಕೇಳಿದೆ, ಈ ನೆಕ್ಲೆಸ್ ತುಂಬ ಚೆನ್ನಾಗಿದೆ, ನಿನಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಇದು ಯಾವ ಸ್ಟೋರಿಂದ ತಗೊಂಡೆ ಅಂತ. ಆಗ ಅವಳು, ಅದೇ ನಾನು ಹೇಳಿದ್ನಲ್ಲ ಒಬ್ಳು ಫ್ರೆಂಡ್ ಇದ್ದಾಳೆ ಅಂತ, ಅವಳು ಕೊಟ್ಟಿದ್ದು, ಅದು ನಂದು ಇವತ್ತು ಬರ್ತಡೇ ಅಲ್ವಾ, ನಿಮಗಂತೂ ನೆನಪೇ ಇಲ್ಲ. ಹಾಂ, ನಾನು ಈ ಟೆನ್ಷನಲ್ಲಿ ಮರ್ತೇ ಬಿಟ್ಟಿದ್ದೆ. ಹಾಗೆ ಸಾರಿ ಅಂತ ಕೇಳಿದೆ, ಮತ್ತು ಬರ್ತಡೇ ವಿಶ್ ಕೂಡ ಮಾಡಿದೆ. ಮತ್ತು ಕೇಳಿದೆ, ನಿನಗೆ ನಾನು ಮೊದಲು ಹೇಳಿ ಹೋಗಿಲ್ಲ ಅಂತ ಬೇಜಾರಾಯ್ತಾ ಅಂತ. ಆಗ ಹ್ಞೂ ಅಂದ್ಲು. ಆಗ ನಾನು, ಇದು ಗಂಡಸರಿಗೂ ಹಾಗೆ ಆಗುತ್ತೆ, ಅವ್ರ ಹೆಂಡತಿ ಹೋಗಬೇಕಾದ್ರೆ ಹೇಳಿ ಹೋಗದೆ ಇರುವಾಗ ಅಂತ. ಆಗಲೂ ಏನೂ ಹೇಳಲಿಲ್ಲ, ಮತ್ತು ಮಲ್ಕೊಂಡ್ಳು. ನಾನು ಅಂದ್ಕೊಂಡೆ ಇವತ್ತು ಹೇಗಾದರೂ ಇವರನ್ನು ರೆಡ್ ಹ್ಯಾಂಡಾಗಿ ಹಿಡಿಲೇಬೇಕು ಅಂತ. ನಾನು ಹೇಮಂತ್ಗೆ ಯಾವಾಗಲೂ ಅವನೇ ಮನೆಗೆ ಊಟಕ್ಕೆ ಇನ್ವೈಟ್ ಮಾಡೋದು. ಆದರೆ ಇವತ್ತು ನಾನೇ ಅವ್ರ ಹತ್ರ, ಇವತ್ತು ರಾತ್ರಿ ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ ಕಣೋ ಅಂತ ಹೇಳಿದೆ. ಆಗ ಅವನು ಹಾಂ ಬಾ ಅಂತ ಹೇಳಿ ಅವನ ಹೆಂಡತಿಗೆ ಫೋನ್ ಮಾಡ್ದ. ಮತ್ತು ನಾವು ಊಟಕ್ಕೆ ಹೋದ್ವಿ. ಮೊದಲೇ ನಾನು ವಾಚ್ಮ್ಯಾನ್ ಹತ್ರ ಕೇಳಿದ್ದೆ, ಅವಳು ಇದ್ದಾಳಾ ಅಂತ. ಅವನು ಇಲ್ಲ ಸರ್, ಆವಾಗಲೇ ಹೋಗಿದ್ದಾರೆ ಅಂತ ಹೇಳಿದ್ದ. ಇವತ್ತೇನಾದರೂ ಆಗಲಿ ಕಂಡು ಹಿಡಿಲೇಬೇಕು ಅಂದ್ಕೊಂಡಿದ್ದೆ. ಮತ್ತು ಊಟ ಬಡಿಸ್ಬೇಕಾದ್ರೆ ನಾನು ಬೇಕು ಅಂತ ಹೆಂಡತಿಗೆ ಫೋನ್ ಮಾಡಿದೆ. ಅದು ಅಲ್ಲೇ ರಿಂಗ್ ಆಗ್ತಾ ಇತ್ತು. ಆದರೆ ಆ ಸೆರಗಿನವಳು ಅಲ್ಲೇ ಇದ್ಲು. ಮತ್ತು ಇನ್ನೊಬ್ಬರು ನನ್ನ ಫೋನ್ ಕಟ್ ಮಾಡಿದ್ರು. ನಾನು ಆಗಾಗ ಕಾಲ್ ಮಾಡಿದೆ, ಕೊನೆಗೆ ಸ್ವಿಚ್ ಆಫೇ ಮಾಡಿಬಿಟ್ಟಿದ್ರು. ನಾನು ನನ್ನ ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿ ಅಲ್ಲೇ ಮಡಗಿ ಬಂದೆ. ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ಹೇಮಂತ್, ಅದು ನನ್ನ ಮೊಬೈಲ್ ಮರ್ತೋದಿದೆ ಕಣೋ ಅಂತ ಹೇಳಿ ಮೊಬೈಲ್ ತೆಗೆದು ನೋಡಿದಾಗ ಆ ಸೆರಗಿನ ಹುಡುಗಿ ಬೇರೆ ಯಾರೂ ಅಲ್ಲ, ನನ್ನ ಹೆಂಡತಿ ಆಗಿದ್ಲು. ನಾನು ಆಗಲೇ ಇದನ್ನು ಹೇಮಂತ್ಗೆ ತೋರಿಸಿ, ಏನೋ ನನ್ನ ಹೆಂಡತಿ ಜೊತೆನಾ ಅಂತ ಒಂದು ಹೊಡೆದೆ. ಮತ್ತು ಅವಳು ಅಲ್ಲೇ ಇದ್ಲು ಸೆರಗು ಹಾಕ್ಕೊಂಡು. ಮತ್ತು ಅವಳು ಸೆರಗನ್ನು ತೆಗೆದೆ. ಅವಳು ಗಾಬರಿಯಾಗಿ ನಿಂತಿದ್ಲು. ಹೇಮಂತ್, ನಾನು ಹೇಳೋದು ಕೇಳೋ ಸ್ವಲ್ಪ ಅಂತ ಹೇಳ್ತಾ ಇದ್ದ. ಆದರೆ ನಾನು ಕೇಳಿಸ್ಲೇ ಇಲ್ಲ. ಆದರೆ ಅವಳು ತಲೆ ಬಗ್ಗಿಸಿ ನಿಂತಿದ್ಲು. ಅದರ ಮಧ್ಯದಲ್ಲಿ ಇನ್ನೊಬ್ಳು ಬಂದಳು. ಅವಳ ನೋಡಿ ನಾನು ಅಂಕಪ್ ಮಂಕಾದೆ. ಆಗ ಇನ್ನೊಬ್ಳು ಬಂದು, ದಿನೇಶ್ ಏನು ಮಾಡ್ತಾ ಇದ್ದೀಯಾ ಅಂತ ಕೇಳಿದ್ಲು. ನಾನು ಇಬ್ಬರನ್ನು ನೋಡ್ಕೊಂಡು ಅಲ್ಲೇ ನಿಂತುಬಿಟ್ಟಿದ್ದೆ. ಆಗ ಇನ್ನೊಬ್ಳು ಬಂದು ನನ್ನ ಕೈ ಹಿಡಿದು, ನಾನು ನಿನ್ನ ಹೆಂಡತಿ ರೇವತಿ, ಮತ್ತು ಇದು ನನ್ನ ಅಕ್ಕ ದೀಪ್ತಿ. ಅದು ಮೊದಲು ನಿನ್ನ ಜೊತೆ ದೀಪ್ತಿ ಮದುವೆ ಫಿಕ್ಸ್ ಆಗಿತ್ತು. ನೀನು ಮೊದಲು ದೀಪ್ತಿನ ನೋಡಿ ಇಷ್ಟಪಟ್ಟಿದ್ದು. ಆದರೆ ದೀಪ್ತಿಗೆ ಹೇಮಂತ್ ಜೊತೆ ಪ್ರೀತಿಯಾಗಿತ್ತು. ಆದರೆ ಅಪ್ಪ ಅಮ್ಮನಿಗೆ ಇಷ್ಟ ಇರಲಿಲ್ಲ ಅವ್ರ ಪ್ರೀತಿ ಬಗ್ಗೆ. ನಿನ್ನ ಜೊತೆನೇ ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ರು. ನಾನು ಬೇರೆ ಹೊರದೇಶದಲ್ಲಿ ಓದ್ತಾ ಇದ್ದೆ. ನಾನು ಮದುವೆ ನಾಳೆ ಅಂದರೆ ಇವತ್ತು ಬಂದೆ. ದೀಪ್ತಿ ಮದುವೆ ದಿನ ಇವನ ಜೊತೆ ಓಡಿ ಹೋಗಿದ್ಲು. ನನ್ನ ಅಪ್ಪ ಅಮ್ಮ ಮಾನ ಮರ್ಯಾದೆ ಹೋಗುತ್ತೆ ಅಂತ ನಿನ್ನ ಜೊತೆ ನನ್ನ ಮದುವೆ ಮಾಡಿಸಿದ್ರು. ನಾನು ಅಂದ್ಕೊಂಡಿರಲಿಲ್ಲ ನನ್ನ ಮದುವೆ ಹಾಗೂ ಆಗುತ್ತೆ ಅಂತ. 2 ದಿನ ಆದಮೇಲೆ ರೇವತಿ ಅಲ್ಲೇ ಸತ್ತೋದ್ಲು ಅಂತ ಪಬ್ಲಿಕ್ ಮಾಡಿಬಿಟ್ರು. ಹಾಗೆ ಅವತ್ತಿನಿಂದ ಇವತ್ತಿನವರೆಗೂ ನಾನು ದೀಪ್ತಿ ಆಗಿದ್ದೀನಿ. ಒಂದು ದಿನ ನಾವು ಶಾಪಿಂಗ್ಗೆ ಹೋಗಬೇಕಾದ್ರೆ ನಿನ್ನ ಹೇಮಂತ್ ನೋಡಿ ಶಾಕ್ ಆಗಿದ್ದ. ಮತ್ತು ಅವನಿಗೆ ನಾವು ಟ್ವಿನ್ಸ್ ಅಂತ ಗೊತ್ತಿತ್ತು. ಮತ್ತು ಇದನ್ನು ದೀಪ್ತಿಗೆ ಬಂದು ಹೇಳಿದ್ದ. ದೀಪ್ತಿಗೆ ಅವಳು ಮಾಡಿದ ತಪ್ಪು ಅಂತ ಇತ್ತು. ಮತ್ತು ನಿನ್ನ ಹೇಮಂತ್ ಫ್ರೆಂಡ್ ಮಾಡಿಕೊಂಡ. ಹಾಗೆ ದೀಪ್ತಿ ನೀನು ಇಲ್ಲದಾಗ ನಮ್ಮ ಮನೆಗೆ ಬಂದಿದ್ಲು. ತುಂಬ ದುಃಖದಿಂದ ಅಳ್ತಾ ಇದ್ಲು. ನಾನು ಒಬ್ಬನ ಫೀಲಿಂಗ್ ಜೊತೆ ಆಟ ಆಡಿಬಿಟ್ಟಿದ್ದೆ, ಅವನ ಜೊತೆ ಕ್ಷಮೆ ಕೇಳಬೇಕು ಅಂತ. ನಾನು ಮಾಡಿದ ತಪ್ಪಿಗೆ ನಿನಗೆ ಇಷ್ಟ ಇಲ್ಲದಿದ್ದರೂ ಮದುವೆ ಆದೆ. ನೀನು ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಅಳ್ತಾ ಇದ್ಲು. ನನ್ನ ಕಾಲು ಹಿಡ್ಕೊಂಡ್ಲು. ನಾನು ಹೇಳಿದೆ, ನೀನು ಮಾಡಿದ್ರಿಂದ ನನಗೆ ಒಳ್ಳೆ ಹುಡುಗನೇ ಸಿಕ್ಕಿದ್ದಾನೆ, ಬಿಡು ಅಂತ. ಎಷ್ಟೇ ಆಗಲಿ ನನ್ನ ತಂಗಿ ಅಂತ ಕ್ಷಮಿಸ್ಬಿಟ್ಟೆ. ನಿಮ್ಮನ್ನ ಇದಕ್ಕೋಸ್ಕರ ಊಟ ಮಾಡೋಕ್ಕೆ ಇನ್ವೈಟ್ ಮಾಡ್ತಾ ಇದ್ದದ್ದು. ಒಳ್ಳೆ ಸಂದರ್ಭ ಬಂದರೆ ಎಲ್ಲ ಹೇಳಿ ಕ್ಷಮೆ ಕೇಳೋಣ ಅಂತ. ಆದರೆ ಹೀಗೆ ಕ್ಷಮೆ ಕೇಳೋದಕ್ಕೆ ಆಯಿತು. ಮತ್ತು ನಾನು ಇವಳನ್ನು ಮೀಟ್ ಮಾಡಲು ಇಲ್ಲಿಗೆ ಆಗಾಗ ಬರ್ತಾ ಇದ್ದದ್ದು. ಆಗ ದೀಪ್ತಿ ಬಂದು ನನ್ನ ಹತ್ರ ಕ್ಷಮೆ ಕೇಳಿದ್ಲು. ಆದರೆ ನಾನು ದೀಪ್ತಿನ ಚಿಕ್ಕ ವಯಸ್ಸಿನಿಂದ ಇಷ್ಟಪಟ್ಟಿದ್ದೆ. ಅವಳು ನನ್ನ ಪಕ್ಕದ ಮನೆಯಾಗಿದ್ಲು. ಆದರೆ ಯಾವತ್ತೂ ಹೇಳ್ಕೊಂಡಿರಲಿಲ್ಲ. ನನಗೆ ಈ ದುಃಖ ತಾಳಕ್ಕಾಗದೆ ಅಲ್ಲಿಂದ ಬಂದುಬಿಟ್ಟೆ. ಮತ್ತು ಅಂದ್ಕೊಂಡೆ, ನಾನು ದೀಪ್ತಿ ಹತ್ರ ಹೇಗೆಲ್ಲ ಇದ್ದೆ, ಆದರೆ ಇದರಲ್ಲಿ ರೇವತಿ ತಪ್ಪು ಇರಲಿಲ್ಲ. ಅವಳ ಜೊತೆ ಚೆನ್ನಾಗಿದ್ದೀನಿ. ಆದರೆ ನಾನು ಇನ್ನೂ ಅವಳನ್ನು ಕ್ಷಮಿಸೋ ಯೋಚನೆ ಕೂಡ ಮಾಡ್ತಾ ಇಲ್ಲ, ಬರ್ತಾನೂ ಇಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.